ನಮಸ್ತೆ ಸ್ನೇಹಿತರೆ, ಬಲಾಲ್ ಕ್ಯಾಬೂಸಲ್ಲಿ ಇವತ್ತು ರುಚಿಕರವಾದ ಬೀಟ್ರೋಟ್ ಮೊಸರು ಸಾಸಿವೆ ಮಾಡುವ. ಅದಕ್ಕಾಗಿ ನಾನಿಲ್ಲಿ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ, 2 ಘಾಟಿ ಮೆಣಸು, 1 ಚಮಚದಷ್ಟು ಸಾಸಿವೆಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ತೇನೆ. ಒಂದು ಬಿಸಿಯಾದ ಪ್ಯಾನಿಗೆ ಸ್ವಲ್ಪ ತೆಂಗಿನೆಣ್ಣೆ, 1 ಚಮಚ ಸಾಸಿವೆ, 1 ಚಮಚ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಹಾಗೂ 1 ಘಾಟಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ. ಚೆನ್ನಾಗಿ ಇದು ಕಾಯಿಲಿ ಒಗ್ಗರಣೆ ಘಮ ಅನ್ನುವಷ್ಟರ ಹೊತ್ತಿಗೆ ಕೈ ಆಡಿಸ್ತಾ ಇದ್ದೇನೆ ನೋಡಿ. ತುರಿದಿಟ್ಟಂತಹ ಒಂದು ಬೀಟ್ರೋಟನ್ನು ಹಾಕ್ಕೊಳ್ತೇನೆ. ಇದು ಸುಮಾರು 4 ಜನಕ್ಕೆ ಸರ್ವ್ ಮಾಡಲಿಕ್ಕೆ ಬೇಕಾಗುವಷ್ಟು ಮಾಡ್ತಾ ಇದ್ದೇನೆ ನಾನಿಲ್ಲಿ. ಸಣ್ಣಗೊಂದು ಮಿಕ್ಸ್ ಕೊಡುವ, ತುರಿದ್ರೆ ಚೆನ್ನಾಗಿರ್ತದೆ ಬೀಟ್ರೋಟು. ಕಪಲ್ ಆಫ್ ಮಿನಿಟ್ಸ್ ಇದನ್ನು ಕೈ ಆಡಿಸ್ತಾ ನಾನು ಇದಕ್ಕೆ ಮುಚ್ಚಿಡ್ತೇನೆ. ಈಗ ಚೆನ್ನಾಗಿ ಒಗ್ಗರಣೆ ಜೊತೆ ಮಿಕ್ಸ್ ಆಗಿದೆ. ಈಗ 1 ಕಾಯಿ ಮೆಣಸನ್ನು ಹಾಕಿಕೊಳ್ಳುವ. ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಕೊಂಡು ಮುಚ್ಚಿಟ್ಟು ಬೇಯಿಸುವಂಥದ್ದು ಸ್ನೇಹಿತರೆ. ಒಂದು ಚೆನ್ನಾಗಿ ಸೆಕೆ ಬರುವ ಟೈಮಲ್ಲಿ ಮುಚ್ಚಳವನ್ನು ತೆಗೆದು ಸ್ವಲ್ಪ ಉಪ್ಪನ್ನು ಹಾಕಿದೆ. ಗ್ರೈಂಡ್ ಮಾಡಿಟ್ಟಂತಹ ಮಸಾಲ, ಹಸಿ ವಾಸನೆ ಎಲ್ಲ ಬೀಟ್ರೋಟ್ ಹೋಗಬೇಕು. ಒಂದು ಕಪಲ್ ಆಫ್ ಮಿನಿಟ್ಸ್ ಸಾಕು, 2 ರಿಂದ 3 ನಿಮಿಷ. ತುರಿದ್ರಿಂದ ಚೆನ್ನಾಗಿ ಬೆಂದ್ಕೊಳ್ತದೆ. ನೀರನ್ನು ನಾನು ಹಾಕಲಿಲ್ಲ ಇಲ್ಲೀಗ. ಬೇಕು ಅಂತ ಅನಿಸಿದರೆ ತಳ ಹಿಡಿಯುವ ಚಾನ್ಸಸ್ ಇದೆ ಅಂತ ಅನಿಸಿದರೆ ಮಿಕ್ಸಿ ಜಾರನ್ನು ರಿನ್ಸ್ ಮಾಡಿಕೊಂಡು ಸ್ವಲ್ಪ ಹಾಕಿಕೊಳ್ಳಿ. ಪುನಃ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಂಡೆ. ತಣ್ಣಗಾದ ನಂತರ ಇದಕ್ಕೆ ನಾನು ಮೊಸರನ್ನು 1 ಗ್ಲಾಸ್ನಷ್ಟು ಆ್ಯಡ್ ಮಾಡಿಕೊಂಡೆ. ಚೆನ್ನಾಗಿ ಬೀಟ್ರೋಟ್ ಬೆಂದು ಆ ಮಸಾಲೆ ಏನು ಚೆನ್ನಾಗಿ ಮಿಕ್ಸ್ ಆದ ನಂತರ ಫ್ಲೇಮನ್ನು ಆಫ್ ಮಾಡಿಕೊಂಡದ್ದು. ತಣ್ಣಗಾಗಿ ಊಟ ಮಾಡುವ ಟೈಮಿಗೆ 1 ಗ್ಲಾಸ್ನಷ್ಟು ಮೊಸರನ್ನು ಹಾಕ್ಕೊಳ್ಳುವ. ದಪ್ಪ ಮೊಸರಿದ್ರೆ ಮಾತ್ರ ಚೆನ್ನಾಗಿರ್ತದೆ. ಬಿಸಿ ಬಿಸಿಯಾದ ಅನ್ನದ ಜೊತೆ ಇದನ್ನು ಟೇಸ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.